ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವೆಯ್ಟ್ ಲಾಸ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಹೇಗೆಲ್ಲ ಹೋಯಿತು ಅಂತ ಹೇಳಿ ನೋಡ್ಕೊಂಬನ್ನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈಗ ಹೋಗಿ ವಿಡಿಯೋನ ಫುಲ್ ಡೇ ವಿಡಿಯೋ ವೆಯ್ಟ್ ಲಾಸ್ ಹೇಗೆ ಹೋಯಿತು ಅಂತ ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದು ನಾನಿಲ್ಲಿ ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ. ಸೊ ಡಿಟಾಕ್ಸ್ ವಾಟರ್ ಏನು ತಗೊಳ್ತಾ ಇದ್ದೀನಿ ಅಂದರೆ, 1 ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಂಡು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸ್ ಅಥವಾ ಚಿಯಾ ಸೀಡ್ಸ್ ಅಂತ ಕರೀತಾರೆ, ಆ ಸೀಡ್ಸ್ನ ಹಾಕ್ಕೊಂಡು ಚೆನ್ನಾಗಿ ಕಲಕ್ಬಿಟ್ಟು ಬಿಸಿ ಇರೋವಾಗಲೇ ಸಿಪ್ ಬೈ ಸಿಪ್ ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಖಾಲಿ ಹೊಟ್ಟೆಲಿ ಕುಡಿಬೇಕು. ಬೇಕಿದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ, ಹೀಟ್ ಆಗುತ್ತನ್ನೋರು ಅವಾಯ್ಡ್ ಕೂಡ ಮಾಡ್ಬೋದು. ಸೊ ಜೇನುತುಪ್ಪ ಬೇಕೇ ಬೇಕಂತೇನು ರೂಲ್ ಇಲ್ಲ. ಸೊ ಈ ರೀತಿ ನಾನು ಬೆಳಗ್ಗೆ ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ತೀನಿ. ಒಂದೇ ಥರ ತಗೊಳ್ಳಲ್ಲ, ನಾನು ಎವ್ರಿ ಡೇ ಒಂದೊಂದು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಆವಾಗ ನಮಗೆ ಬೋರ್ ಅಂತ ಅನಿಸಲ್ಲ ಮತ್ತು ಕಷ್ಟ ಅನಿಸಲ್ಲ, ಕುಡಿಯುವಾಗ ಒಂಥರ ಖುಷಿ ಆಗುತ್ತೆ. ಒಂದೇ ಥರ ಕುಡಿತಾ ಇದ್ದರೆ ಅದೇ ಡಿಟಾಕ್ಸ್. ಔಷಧಿ ಅಂದರೆ ಯಾರಿಗಿಷ್ಟ ಆಗುತ್ತೆ, ಸ್ವಲ್ಪ ಕಷ್ಟನೇ. ಹಾಗಾಗಿ ಔಷಧಿ ಇರುವಂಥ ಗುಣ ಇರುವಂಥದ್ದನ್ನೆಲ್ಲ ಈ ರೀತಿ ಚೇಂಜ್ ಮಾಡ್ಕೊಳ್ತಾ ಇರಬೇಕು. ಅದಾದ ನಂತರ ಬೆಳಗ್ಗೆ ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಹೊರಗಡೆ ಟೆಂಪಲ್ಗೆ ಹೋಗಬೇಕಿತ್ತು. ಹಾಗಾಗಿ ಡಿಟಾಕ್ಸ್ ವಾಟರ್ ಕುಡಿದು ಒಂದು ಅರ್ಧ ಅವರ್ ಬಿಟ್ಟಾದ ಮೇಲೆ ನಾನು ಚೆನ್ನಾಗಿ ಒಂದು 30 ನಿಮಿಷ ಎಕ್ಸಸೈಸ್ ಮಾಡಿಕೊಂಡೆ. ಸಿಂಪಲ್ ನನಗೆ ಗೊತ್ತಿರುವಂಥ ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮ ಬಾಡಿ ಫ್ರೀ ಆಗಿರುತ್ತೆ, ಆರಾಮಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ನಾವು ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಅದಾದ ನಂತರ ಬ್ರೇಕ್ಫಾಸ್ಟಿಗೆ ಆದಷ್ಟು ಲಿಕ್ವಿಡ್ನೇ ಪ್ರಿಪೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ನನಗೆ ಬೆಳಗ್ಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಲಿಕ್ವಿಡ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನಿಲ್ಲಿ ರಾಗಿ ಮಾಲ್ಟ್ ತೊಗೊಳ್ತಾ ಇದ್ದೀನಿ. ಈ ಮಾಲ್ಟ್ ಪೌಡ್ರ್ ಬೇಕಿದ್ದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಆ ಲಿಂಕ್ ಥ್ರೂಯಿಂದ ಬೈ ಮಾಡ್ಕೊಳ್ಬೋದು. ಸೊ ಅದಾದ ನಂತರ ದೇವಸ್ಥಾನಕ್ಕೆ ಹೋದ್ವಿ. ನಾನು ನಮ್ಮ ಫ್ರೆಂಡು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೋಗಿ ಮಧ್ಯಾಹ್ನದ ಊಟ ಅಲ್ಲೇ ಹೊರಗಡೆನೇ ಆಯಿತು. ಗೌಡಗೆರೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಮೇಲೆ ನನಗೆ ತುಂಬ ತಲೆನೋಯ್ತಾ ಇತ್ತು. ಹಾಗಾಗಿ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಗ್ರೀನ್ ಟೀ, ವೆಯ್ಟ್ ಲಾಸ್ ಗ್ರೀನ್ ಟೀನೇ ಇದನ್ನು ತುಂಬ ಜನ ಬೈ ಮಾಡಿದ್ದಾರೆ ನನ್ನ ಲಿಂಕ್ ಥ್ರೂಯಿಂದ. ಎಲ್ಲರಿಗೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ. ಎಲ್ಲರೂ ತುಂಬ ಖುಷಿಪಟ್ಟು ಅದನ್ನು ಮತ್ತೆ ಮತ್ತೆ ತರಿಸ್ಕೊಳ್ತಾನೆ ಇರ್ತಾರೆ. ಇದರ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ. ದಿನಕ್ಕೆ 1-2 ಬಾರಿ ನೀವು ಇಷ್ಟು ಕ್ವಾಂಟಿಟಿಯಲ್ಲಿ ನೀವು ತಗೊಳ್ಬೋದು, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದ್ರ ಲಿಂಕ್ನ ಚೆಕ್ ಮಾಡಿ ಆ ಲಿಂಕ್ ಥ್ರೂಯಿಂದ ಹೋಗಿ ಬೈ ಮಾಡಿ, ಆಫ್ ಕೂಡ ಸಿಗುತ್ತೆ ನಿಮಗೆ. ಅದಾದ ನಂತರ ರಾತ್ರಿ ಊಟಕ್ಕೆ ನಾನು ಲೈಟಾಗಿ ಸ್ವಲ್ಪ ರೈಸ್ ಬಾತು, ಹಸಿ ತರಕಾರಿ ಮತ್ತು ಪ್ರೋಟೀನ್ಗೋಸ್ಕರ ಪನ್ನೀರ್ ತೊಗೊಳ್ತಾ ಇದ್ದೀನಿ. ಪನ್ನೀರ್ ಜಾಗದಲ್ಲಿ ಎಗ್ ಇನ್ಕ್ಲೂಡ್ ಮಾಡ್ಕೋಬೋದು, ಇಲ್ಲ ಕಾಬೂಲ್ ಕಡಲೆ, ಇಲ್ಲ ಸೋಯಾ ಚಂಕ್ಸು, ಏನೋ ಒಟ್ಟಿನಲ್ಲಿ ಡೈಲಿ ಒಂದು ಪ್ರೋಟೀನ್ ಸೋರ್ಸು ಇರಲೇಬೇಕು. ಎಲ್ಲ ಥರ ನಮ್ಮ ಬಾಡಿಗೆ ಬೇಕಾಗತ್ತೆ. ಈ ರೀತಿ ನನ್ನ ಒಂದು ಸಿಂಪಲ್ ಊಟ ಮುಗಿಸ್ಕೊಂಡು ಇವತ್ತಿನ ನನ್ನ ವೆಯ್ಟ್ ಲಾಸ್ ಜರ್ನಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹೀಗೆ ಸಪೋರ್ಟ್ ಮಾಡಿದರೆ ಇನ್ನಷ್ಟು ಮೋಟಿವೇಶನ್ ವೀಡಿಯೋಗಳನ್ನು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನಾನು ಕೂಡ ವೆಯ್ಟ್ ಲಾಸ್ ಮಾಡ್ತೀನಿ, ನನ್ನೊಟ್ಟಿಗೆ ನೀವು ಸ್ಟಾರ್ಟ್ ಮಾಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಮೋಟಿವೇಶನ್ ಸಿಗುತ್ತೆ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ನಮಸ್ಕಾರ.